ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ರಪ್ಪ? ಯೇಸು ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಬೇಕಾಗಿದ್ದ ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ. ಮಾರ್ಕ್ ಸುವಾರ್ತ 10ನೇ ಅಧ್ಯಾಯ, ಅಲ್ಲಿಂದ 1ನೇ ವಚನ. ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೆ ಯೋರ್ದಾನು ಹೊಳೆ ಆಚೆಗೆ ಸೀಮೆಗೆ ಬಂದನು. ಅಲ್ಲಿ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಾ ಫರಿಸೇಯರ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಿಕೊಳ್ಳಲು ಬೇಕೆಂದು ಯೋಚಿಸಿದ. ಈಗ ಅವರಿಗೆ ವಾಕ್ಯ ಕೊಟ್ಟ ಮೇಲೆ ದೇವರನ್ನು, ಯೇಸು ಕ್ರಿಸ್ತನನ್ನು ಪರೀಕ್ಷಿಸಬೇಕು ಅಂತ ಯೋಚನೆ ಬಂತು. ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನಿಗೆ. ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಕೇಳಿದರು. ಆತನು ಅದಕ್ಕೆ, ಮೋಶೆ ನಿಮಗೆ ಏನು ಆಜ್ಞೆ ಕೊಟ್ಟನು ಅನ್ನಲಾಗ ತ್ಯಾಗ ಪತ್ರಿಕೆಯನ್ನು ಬರೆದು ಕೊಟ್ಟಾಗ ಆಕೆಯನ್ನು ಬಿಟ್ಟು ಬಿಡುವುದೆಂದು ಮೋಶೆ ಅಪ್ಪಣೆ ಕೊಟ್ಟನು. ಆದರೆ ಯೇಸು ಅವರಿಗೆ, ನಿಮ್ಮ ಮೊಂಡಿತನದ ನೋಡಿ ಇಂಥ ಆಜ್ಞೆ ಬರೆದು ಕೊಟ್ಟ. ದೇವರಾದರೆ ಸೃಷ್ಟಿಯ ಮೊದಲಿನಿಂದ ಮನುಷ್ಯರನ್ನು ಗಂಡನ್ನಾಗಿ ಹೆಂಡನ್ನಾಗಿ ನಿರ್ಮಿಸಿದನು. ಈಗ ಕಾರಣ ಪುರುಷನು ತನ್ನ ತಂದೆಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡಾಗ ಅವರಿಗೆ ಒಬ್ಬೊಬ್ಬರಿಂದ ಒಬ್ಬ ಶರೀರವಂತಾಗಲು ಬರೆದಿದೆ. ಅವರು ಇಬ್ಬರೂ ಒಂದೇ ಶರೀರವಾಗುವಂತೆ ಬರೆದಿದೆ. ಈಗ ಗಂಡ ಹೆಂಡತಿ ಗುದ್ದಾಟ, ಅವ್ರ ಮನೆ ಹತ್ರ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಏಕೆ? ಅವರ ಮನೆಯಲ್ಲಿ ದೇವರಿದ್ರೆ ಶಾಂತಿ ಸಮಾಧಾನ ನಡೀತಾ ಇದೆ. ಆದರೆ ದೇವರ ಮಕ್ಕಳು ಹಂಗಲ್ಲ. ಅಪವಾದಿ ಬಂದು ಹಿಡಿದು ಅವರನ್ನು ಬೇರೆ ಮಾಡಬೇಕಂತ, ಅವರ ಪುನಾದಿಗಳು ಕದಲಿಸಬೇಕು ಅಂತ, ಅವರಲ್ಲಿ ಒಂದು ವಿದ್ವೇಷವಾದ ಗುದ್ದಾಟ ಹೊಡೆದಾಟ ತರಬೇಕು ಅಂತ ಸೈತಾನನು. ಈಗ ಒಳ್ಳೆ ಯಾರ ಮೇಲೆ ಅದು ದಾಡಿ ಆಗಲ್ಲ. ಇಡಿ ಯಾರ ಮೇಲೆ ಆಗುತ್ತೆ ಅಂದರೆ ರಾಜಕೀಯ ವ್ಯಕ್ತಿಗಳ ಮೇಲೆ ಆಗುತ್ತೆ. ಹಾಗೆ ಈ ಕೇಸುಗಳು ಇದ್ದ ಹಾಗೆ ಸೈತಾನನು ಏನು ಮಾಡ್ತಾನಂದ್ರೆ, ಪ್ರಾರ್ಥನೆ ಮಾಡೋರು ಆರಿಸಿಕೊಳ್ತಾನೆ. ಲೆಕ್ಕಕ್ಕೆ ಬರೆದಿರುವ ಕುಟುಂಬಗಳನ್ನು ಬಿಟ್ಟು ಬಿಡ್ತಾನೆ. ಲೋಕದಲ್ಲಿ ಎಲ್ಲ ನೆಮ್ಮದಿಯಾಗಿ ಜೀವಿಸುವ ಕುಟುಂಬಗಳನ್ನು ಬಿಟ್ಟು ಬಿಡ್ತಾನೆ. ಒಂದು ಪ್ರಾರ್ಥನೆ ಮಾಡುವ ಕುಟುಂಬಗಳನ್ನು ತಗೊಂಡ್ಕೊಂತಾನೆ ಸೈತಾನ. ಅವರ ಮನೆಯಲ್ಲಿ ಸಮಾಧಾನ, ಶಾಂತಿ ದೂರ ಮಾಡೋದಕ್ಕೆ ಅವರಿಬ್ಬರನ್ನು ಅನೇಕ ವಿಧವಾಗಿ ಗುದ್ದಾಟ, ಹೊಡೆದಾಟ, ನೀನೆಷ್ಟಂದರೆ ನೀನೆಷ್ಟು ಅಂತ ಅವರು ಮನಸ್ಸಾಂತಿ ಇಲ್ಲದ ಹಾಗೆ ಮಾಡಿಬಿಡ್ತಾನೆ. ಪಿಚಾಚಿ ತತ್ವ ತಂದುಬಿಡ್ತಾನೆ. ಅಂದರೆ ಪ್ರಾರ್ಥನೆ ಅಸಡೆ ಮಾಡಬೇಕು, ಪ್ರಾರ್ಥನೆ ಅಡ್ಡು ಮಾಡಬೇಕು. ಆದರೆ ಅವರಿಬ್ಬರು ಏಕ ಶರೀರವಾಗಬೇಕು ಅಂತ ದೇವರು ನಿರ್ಣಯಿಸಿದ್ದಾನೆ. ಅವರಿಬ್ಬರು ಏಕ ಶರೀರವಾಗಬೇಕಂದ್ರೆ ನೀನು ದೇವರಿಗೆ ಪ್ರಾರ್ಥನೆ ಮಾಡುವಾಗ, ಈ ಶೋಧನೆಯಿಂದ ನನ್ನ ತಪ್ಪಿಸು ದೇವರೇ ಅಂತಂದು ಪ್ರಾರ್ಥನೆ ಮಾಡಿಕೊಳ್ಬೇಕು. ಈಗ ಯೇಸು ಕ್ರಿಸ್ತನನ್ನು ಅವರು ಶೋಧಿಸ್ತಾ ಇದ್ದಾರೆ. ಏನಂತ? ಒಂದು ಪರಿತ್ಯಾಗ ಪತ್ರ ಬರೆದು ಕೊಟ್ಟರೆ ಮೋಶೆ ನಿಮ್ಗೆ ಏನು ಹೇಳಿದಾನೆ ಅಂತ ಕೇಳಿದರೆ, ಆದರೆ ಮೋಶೆ ಏನು ಹೇಳಿದಾನಂದರೆ, ಒಂದು 50 ಮಂದಿಗೆ, ಒಂದು 200 ಮಂದಿಗೆ, ಒಂದು 1000 ಮಂದಿಗೆ ಹೈಕೋರ್ಟ್, ಸ್ಥಾನಿಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಹೀಗೆ 3 ವಿಭಾಗ ಮಾಡಿದ್ದಾನೆ. ಅಲ್ಲಿ ಕೂಡ 3 ವಿಭಾಗ ಮಾಡಿದಾನಂದರೆ, ಗಂಡ ಹೆಂಡತಿ ಹೊಡೆದಾಡ್ಕೊಂತ ಇದ್ದಾರೆ ಅಂದರೆ ಅವರಿಗೆ ವಾಯ್ದಕ್ಕೆ ಹೋಗಬೇಕು ಕೋರ್ಟ್ಗೆ. ವಾಯ್ದಕ್ಕೆ ಹೋಗಿದಾಗ ಅವರ ಹತ್ರ ಪ್ರೇಮ, ಆಪ್ಯಾಯತೆ, ಅನುರಾಗ ಬರುತ್ತವೆ.
ದೇವರ ಮನೆ ಅಯ್ಯೋ ಹೀಗೆ ಮಾಡಿಬಿಟ್ನಲ್ಲ, ತಪ್ಪು ಮಾಡಿದ್ನಲ್ಲ ಅಂತ ಸಮಯ. ಒಂದು ವರ್ಷದಲ್ಲಿ 3 ವಾಯ್ದೆಗಳಿದ್ರೆ, 2 ವರ್ಷದಲ್ಲಿ 6 ವಾಯ್ದೆಗಳಿದ್ರೆ, ಅವರಲ್ಲಿ 2 ವರ್ಷದಲ್ಲಿ ಪರಿಪಕ್ವತೆ ಬರ್ಬೋದು. ದೇವರ ಶಾಂತಿ, ದೇವರ ಮನಸ್ಸು, ದೇವರ ಪ್ರೀತಿ ಅವ್ರ ಹತ್ರ ಬರ್ಬೋದು. ಶಾಂತಿ ಇಲ್ಲದಿದ್ದರೆ ನೀನೆಷ್ಟಂದ್ರೆ ಪಿಚಾಚಿ ತತ್ವಕ್ಕೆ ಹೋಗಿ ಅವರು ಬೇರೆ ಆಗಿಬಿಡ್ತಾರೆ. ನನಗೊಂದು ಕುಟುಂಬ ಗೊತ್ತು. ಆ ಕುಟುಂಬದಲ್ಲಿ ಅವರು ಹೊಡೆದಾಡ್ಕೊಂಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತ ತೀರ್ಮಾನ ಮಾಡಿಕೊಂಡು ಆ ಕುಟುಂಬದಲ್ಲಿ ಅಷ್ಟೇ 3 ತಿಂಗಳ ಕಾಯಿರಿ ಅಂತಂದು ಹೇಳಿದ್ದಾನಷ್ಟೇ. ಇವರು ಕೋರ್ಟ್ಗೆ ಹೋಗಿಲ್ಲ, ಅವರು ಕೋರ್ಟ್ಗೆ ಹೋಗಿಲ್ಲ, ಕೋರ್ಟ್ ಬಾಗಿಲನ್ನ ಹತ್ತಿಲ್ಲ, ಜಡ್ಜನ್ನ ನೋಡಿಲ್ಲ. ಸುಮ್ಮನೆ ಪತ್ರ ಕೈಗೆ ಬಂದ್ಬಿಟ್ಟು ಅವರು ಬೇರೆ ಆಗಿಬಿಟ್ರು. ಸೈತಾನನ ತೀರ್ಮಾನ ನಾವು ತರಬಾರ್ದು. ದುಷ್ಟನು ಏನು ಮಾಡ್ತಾನಂದರೆ ಅಗಲಿಸೋದಕ್ಕೆ ನೋಡ್ತಾನೆ. ಕುಟುಂಬ ಕಟ್ಟೋದಕ್ಕೆ ಯೇಸು ಕ್ರಿಸ್ತು ಪವಿತ್ರಾತ್ಮದ ಅನ್ಯೋನ್ಯ ಸಹವಾಸ ಪವಿತ್ರಾತ್ಮನು ಸೇರಿಸಿಕೊಳ್ತಾನೆ. ಈಗ ನೋಡ್ರಿ ಆ ಮಾತು ಏನಂಗಿದೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ದೇವರು ಕೂಡಿಸಿದ್ದನ್ನು ಯಾರು? ಈ ಕೋರ್ಟು, ಜಡ್ಜಸ್ಸು, ಮನುಷ್ಯರು, ತೀರ್ಮಾನ ಮಾಡೋರು, ಪಂಚಾಯಿತಿ ಮಾಡೋರು. ಹಳ್ಳಿಗಳಲ್ಲಿ ಪಂಚಾಯಿತಿ ಮಾಡ್ತಾ ಇರ್ತಾರೆ. ಯಾರು ಇವರು? ದೇವರು ಕುಟುಂಬ ಕಟ್ಟಿ, ಕುಟುಂಬ ವ್ಯವಸ್ಥೆ ಕಟ್ಟಿ, ದೇವರ ಪ್ರೀತಿಸಿ, ಅವರಿಬ್ಬರ ಮಧ್ಯೆ ಅನ್ಯೋನ್ಯ ಸಹವಾಸ ಕೊಟ್ಟು, ದೇವರ ಪ್ರೇಮ ಕೊಟ್ಟು, ದೇವರ ದಯೆ ಕೊಟ್ಟು, ದೇವರ ಕನಿಕರ ಕೊಟ್ಟು, ಅವ್ರ ಕಾಯ್ದು ಅವರನ್ನು ಕಾಪಾಡಿ ನಡೆಸುತ್ತಾ ಇದ್ದಾಗ ಮನುಷ್ಯರು ಯಾರು ಅಗಲಿಸೋದಕ್ಕೆ? ಅವರಿಗೆ 1 ವರ್ಷದಲ್ಲಿ 3 ವಾಯ್ದೆ ಇದ್ದರೆ, 2 ವರ್ಷದಲ್ಲಿ 6 ವಾಯ್ದೆ ಇದ್ದರೆ ಕರಗಬಹುದು ಮನಸ್ಸು. ಅಯ್ಯೋ, ನಾನು ಗಂಡ ಹೆಂಡತಿ ಆ ಜಡ್ಜಸ್ ಕೇಳಿದಾಗ ಆ ಅನ್ಯೋನ್ಯ ಸಹವಾಸ, ಪ್ರಭಾವ, ಕೃಪೆ, ದೇವರ ದಯೆ ಅವರ ಮೇಲೆ ಬಂದಾಗ ಅವರಿಬ್ಬರು ಒಂದಾಗ್ಬೋದು. ಎಷ್ಟೋ ಕುಟುಂಬಗಳಂಗ ಒಂದಾಗಿದ್ದಾವೆ. ಅವ್ರು ಏಕ ಶರೀರವಾಗಿರಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ಪರಿತ್ಯಾಗ ಪತ್ರಿಕೆ ಬರೆಯೋದು, ಮೋಶೆ ಧರ್ಮಶಾಸ್ತ್ರದಲ್ಲಿ ಕೋರ್ಟ್ ಅನ್ನೋದು, ಈ ಜಡ್ಜಸ್ ಅನ್ನೋದು, ತೀರ್ಮಾನ ಅನ್ನೋದು ಇವರು ಮಾಡಿಕೊಳ್ಳೋದು ವಿಷಯಗಳು. ಇದಕ್ಕಾಗಿ ದೇವರು ಎಷ್ಟೋ ಚೆನ್ನಾಗಿ ವರ್ಣಿಸಿದ್ದಾರೆ. ಅವರಲ್ಲಿ ಪ್ರೇಮ, ಆಪ್ಯಾಯತೆ, ಅನುರಾಗ, ಕೃಪೆ, ದಯೆ ಅವರಲ್ಲಿ ಸೇರಿದಾಗ ದೇವರ ಪ್ರೀತಿ ಅವರ ಕಣ್ಣಲ್ಲಿ ಬರಬೇಕು, ಅವರ ಮುಖದಲ್ಲಿ ತೇಜಸ್ಸು ಬರಬೇಕು. ಅಯ್ಯೋ, ನಾನು ತಪ್ಪು ಮಾಡಿದ್ದೀನಿ, ನಾನು ಪಾಪ ಮಾಡಿದ್ದೀನಿ, ಪಶ್ಚಾತ್ತಾಪ ಪಡಬೇಕು. ಹಾಗೆ ದೇವರ ರಕ್ಷಣೆಯನ್ನು ಅವ್ರು ನೋಡಬೇಕು, ಪಶ್ಚಾತ್ತಾಪಪಟ್ಟು ಅವರಿಬ್ಬರು ಒಂದಾಗಬೇಕು, ಅವರ ಮಕ್ಕಳು ಒಂದಾಗಬೇಕು, ಕುಟುಂಬ ಬೆಳಿಬೇಕು, ಕುಟುಂಬ ವ್ಯವಸ್ಥೆ ಬೆಳಿಬೇಕು. ಇಂಥ ಕೃಪೆ, ದೇವರು ದಯೆ, ಕನಿಕರ ಇಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಬೇಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ದೇವರು ಒಂದು ಮಾಡಿದ್ದನ್ನು ಮನುಷ್ಯರು ಅಗಲಿಸಬಾರದು ತಂದೆ. ಅಪ್ಪ, ಮೋಶೆ ಧರ್ಮಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದೀಯ, ಆದರೆ 100 ಜನಕ್ಕೆ ಒಬ್ಬರು, 200 ಜನಕ್ಕೆ ಒಬ್ಬರು, 1000 ಜನಕ್ಕೆ ಒಬ್ಬರು ಅಂತ. ಅಪ್ಪ, ನೀನು ತೀರ್ಮಾನ ಮಾಡಿದ್ದು ಆ ಕೃಪೆ, ದಯೆ, ಕನಿಕರ ಏಕ ಶರೀರವಾಗಿರಬೇಕು, ಏಕ ಮನಸ್ಸಿನಿಂದ ಇರಬೇಕು. ಹೌದಪ್ಪ, ನಿನ್ನ ಶಾಂತಿ ಇರಬೇಕು, ನಿನ್ನ ಕೃಪೆ ಇರಬೇಕು, ನಿನ್ನ ದಯೆ ಇರಬೇಕು, ನಿನ್ನ ಸನ್ನಿಧಿ ಇರಬೇಕು. ನಿನಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತಾ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.